ಕಾಂಗ್ರೆಸ್ಗೌಡರು ಈಗ ಕ್ರಾಂತಿಕಾರಿ ಒಂದು ಘೋಷಣೆ ಅಂತ ಬಿಜೆಪಿಯವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಭಾರಿ ದೊಡ್ಡ ಮಟ್ಟದ ಅನುಕೂಲ ಆಗುತ್ತೆ ದೇಶದ ಜನರಿಗೆ ಅಂತ ಹೇಳಿ ಈಗ ಸ್ಲ್ಯಾಬ್ 2 ಕಡಿತ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಕಾಂಗ್ರೆಸ್ ಇದನ್ನ ಯಾವ ಥರ ನೋಡುತ್ತೆ ಅಂತೇಳಿ ಆರ್ಥಿಕವಾಗಿ ಖಂಡಿತ ಬದಲಾವಣೆಗಳಾಗುತ್ತಾ ಅಥವಾ ಮತ್ತಷ್ಟು ಎಫೆಕ್ಟ್ ಆಗುತ್ತಾ, ಹೇಗೆ ಪರಿಣಾಮ ಬೀರುತ್ತಾ? ನೋಡಿ, ಮೋದಿಯವ್ರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಈ ಸರ್ಕಾರ, ಕೇಂದ್ರ ಸರ್ಕಾರ ಇದೆಯಲ್ಲ, BJP ಸರ್ಕಾರ, ಎಸ್ಪೆಷಲಿ ನರೇಂದ್ರ ಮೋದಿಯವರು ಒಂಥರ ಹೇಳ್ಬಾರ್ದು, ಉಪಯೋಗಿಸ್ಬಾರ್ದು ಆ ಥರ ಪದಗಳು, ಒಂಥರ ಥಿಕ್ ಸ್ಕಿನ್ ಪರ್ಸನ್ ಅಂತಾರಲ್ಲ, ಆ ಥರದ ಚಾಳಿಯರು ಅವರು. ಇದೊಂದೇ ವಿಷಯದಲ್ಲ, ಎಲ್ಲ ವಿಷಯಗಳಲ್ಲೂ ಅವ್ರ ಸರ್ಕಾರ ಬಂದ ತಕ್ಷಣವೇ ರೈತರ ಅನುಮತಿ ಇಲ್ಲದೇ ಭೂಸ್ವಾಧೀನ ಮಾಡ್ಕೊಬೋದು, ನಿಮ್ಮ ಭೂಮಿಯನ್ನು ಕಸ್ಕೋಬೋದು ಅಂತೇಳಿ ಭೂ ಕಾಯ್ದೆಗೆ ತಿದ್ದುಪಡಿ ತಂದಿದ್ರು. ರಾಹುಲ್ ಗಾಂಧಿಯವರ ಹೋರಾಟದ ನಂತರ, ಪಾದಯಾತ್ರೆಗಳ ನಂತರ ಅದನ್ನು ಪಡ್ಕೊಂಡ್ರು. ಆ 3 ಕರಾಳ ಕಾಯ್ದೆ ತೊಗೊಂಡು ಬಂದರು. ಅವತ್ತು ಇಡೀ ದೇಶ ರೈತರು, ನಾವು ಎಲ್ಲರೂ ವಿರೋಧ ಪಕ್ಷದವರೆಲ್ಲ ಹೋರಾಟ ಮಾಡಿದ ಮೇಲೆ ರೈತರ ಕ್ಷಮೆ ಯಾಚಿಸಿ ಅದನ್ನು ವಾಪಸ್ ಪಡ್ಕೊಂಡ್ರು. ನಾವು ನೋಟ್ ರದ್ದಾದಾಗ ಹೇಳಿದ್ವಿ, ಇದರಿಂದ ಬೆಟ್ಟ ಆಗದು ಇಲಿ ಹಿಡಿಯೋ ಥರ ನಿಮ್ಮದು, ಇದರೊಳಗೆ ಯಾವ ರೀತಿಯ ಇಂಪ್ಯಾಕ್ಟು ಒಳ್ಳೇದಾಗೋದಿಲ್ಲ, ಇನ್ನೂ ನಷ್ಟ ಆಗುತ್ತೆ, ಆರ್ಥಿಕ ನಷ್ಟ ಆಗುತ್ತೆ, ದೇಶ 10 ವರ್ಷ ಹಿಂದಕ್ಕೆ ಹೋಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಆಯ್ತೇ ಹೊರತು ಅದರಿಂದ ಏನು ಅನುಕೂಲ ಆಗಲಿಲ್ಲ. ನೋಟಿನ ಬಣ್ಣ ಬದಲಾಯಿತೇ ಹೊರತು ಜನಗಳ ಜೀವನದ ಬದುಕು ಬದಲಾಗಲಿಲ್ಲ. ಈ GST ಇಂಪ್ಲಿಮೆಂಟ್ ಮಾಡಬೇಕಾದಷ್ಟೇ, GST ಕೌನ್ಸಿಲ್ ಮೀಟಿಂಗ್ ಮಾಡ್ತಾ ಇರಬೇಕಾದ್ರೆ 2016 ಅಕ್ಟೋಬರ್ 18ನೇ ತಾರೀಕು ರಾಹುಲ್ ಗಾಂಧಿಯವರು ನೇರವಾಗಿ ಸ್ಪಷ್ಟವಾಗಿ ಅವತ್ತು ಜೋರಾಗಿ ಕೂಗಿ ಹೇಳಿದ್ರು, ನೀವು ಸಭೆ ಮಾಡ್ತಾ ಇದ್ದೀರಿ, 28% ನೀವು ತಗೊಂಡೋಗುವಂಥದ್ದು ಅದು ಜನಸಾಮಾನ್ಯರ ಪರನೂ ಅಲ್ಲ, ಇಲ್ಲ ಇಂಡಸ್ಟ್ರಿ ಪರನೂ ಅಲ್ಲ, ಸಣ್ಣ ಮತ್ತು ಮಧ್ಯಮ ಕಾರ್ಖಾನೆಗಳಿಗೆ, ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಮತ್ತು ಜನರಿಗೂ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಅನ್ನೋದಾದರೆ, ಎಲ್ಲರ ಅಭ್ಯುದಯ ನೀವು ಇಷ್ಟಪಡ್ತೀರೋ ಅನ್ನೋದಾದರೆ 18%ಗೆ ನೀವು ನಿಲ್ಲಿಸಬೇಕು, ಅದಕ್ಕೆ ಮೇಲೆ ಹಾಕಬಾರದು ಅಂತ ಹೇಳಿ ಅವತ್ತು ಬಹಳ ಒತ್ತಾಯ ಮಾಡಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಎಲ್ಲ ಸಮಯದಲ್ಲೂ ನೀವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ತಂದಿದ್ರೆ, ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು. ಅದು ಇವತ್ತು ಅದು ನಿಜವಾಗ್ಲೂ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಆಗಿದೆ ಅನ್ಸುತ್ತೆ. ಅದರೊಳಗೆ ಯಾರ್ಯಾರು ಈ ಗಬ್ಬರ್ ಸಿಂಗ್ ತಂಡ ಇತ್ತಲ್ಲ, ಅದರೊಳಗೆ BJPನಲ್ಲಿ ಯಾರ್ಯಾರು ಅವ್ರಿಗೆ ಮನವರಿಕೆಯಾಗಿ ಹೇಳ್ಕೊಟ್ರು. ಅದಲ್ಲದೆ ದಿನೇಶ್ ಹೇಳ್ದಂಗೆ ಈಗ ಟ್ರಂಪ್ ಅಲ್ಲಿಂದ ಕಪಾಳ ಮೋಕ್ಷ ಮಾಡ್ದಂಗೆ ನಮ್ಮ ದೇಶಕ್ಕೆ ಕಪಾಳ ಮೋಕ್ಷ ಮಾಡೋ ಥರ ಮಾಡಿದ್ದಾನೆ. ಪಾಕಿಸ್ತಾನಕ್ಕಿಂತ ಕಡೆ ಆಗೋದ್ವಲ್ರಿ, 19% ಟ್ಯಾಕ್ಸ್ ಅಂತೆ ಪಾಕಿಸ್ತಾನಕ್ಕೆ, ನಾವು 50% ಟ್ಯಾಕ್ಸ್ ನಮ್ಮ ಮೇಲೆ. ಇಲ್ಲಿಂದ ಏನಾಗ್ತಾ ಇದ್ದಂತಹ ಎಲ್ಲ ರಫ್ತು ಈಗ ನಿಂತೋಯ್ತದೆ. ಅವರು ಅಮೆರಿಕ ಜನ ಬೇರೆ ಕಡಿಮೆ ಬೆಲೆಯ ಆಲ್ಟರ್ನೇಟಿವ್ ಹುಡ್ಕೊಂತಾರೆ. ಅವರು ಪಾಕಿಸ್ತಾನ ನಂಬ್ಕೊಂತಾರ, ಇಲ್ಲ ಚೈನಾ ನಂಬ್ಕೊಂತಾರ, ಇಲ್ಲ ಬಾಂಗ್ಲಾದೇಶ್ ನಂಬ್ಕೋತಾರೆ. ಇಂಡಿಯಾ ವ್ಯಾಪಾರ ನಷ್ಟ ಆಗುತ್ತಲ್ಲ. ನಮ್ದು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರಲ್ಲ, ಆತ್ಮನಿರ್ಭರ್ ಅಂತೇಳಿ. ಮೇಕ್ ಇನ್ ಇಂಡಿಯಾ ಬರೀ ಸ್ಲೋಗನ್ಗೆ ಆಗೋಯ್ತು. ಈವನ್ ಮಾನ್ಯ ಮೋದಿಯವರು ಉಪಯೋಗಿಸೋ ಕನ್ನಡಕ ಹಿಡ್ಕೊಂಡು, ಅವ್ರು ಪೆನ್ ಹಿಡ್ಕೊಂಡು ಹೊರದೇಶದವೇ ಉಪಯೋಗಿಸ್ತಾರೆ ಅವರು. ಚೈನಾದಿಂದ 250 ಪಟ್ಟು, ಕೋವಿಡ್ ನಂತರ 250 ಪಟ್ಟು ಹೆಚ್ಚಿಗೆ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಚೈನಾಯಿಂದ. ಅಲ್ಲಿಂದ ಚೈನಾದಿಂದ ಅಹಮದಾಬಾದ್ ತೊಗೊಂಡು ಅಲ್ಲಿ ಮೇಕ್ ಇನ್ ಇಂಡಿಯಾ ಸ್ಟಿಕ್ಕರ್ ಅಂಟಿಸಿದ ತಕ್ಷಣ ಮೇಕ್ ಇನ್ ಇಂಡಿಯಾ ಆಗ್ಬಿಡ್ತದ? ಆ ಸ್ಟಿಕ್ಕರ್ ಮಾತ್ರ ಮೇಕ್ ಇನ್ ಇಂಡಿಯಾ, ಮಿಕ್ಕಿದೆಲ್ಲ ಚೈನಾದೇ. ಇವತ್ತು ನಾವು ಇಲ್ಲಿ ಕುಳಿತುಕೊಂಡು ಯಾವ ಟಿವಿಗಳನ್ನು ನೋಡ್ತಾ ಇದ್ದೀವಿ, 70% ಚೈನಾ ಮಾಲೆ. ನಾವು ಏನು ಮೊಬೈಲ್ ಉಪಯೋಗಿಸ್ತಾ ಇದೀವಿ 70% ಚೈನಾದೇ. ಇವಾಗ ಇಲ್ಲೇ ಬಿಡಿ ಭಾಗಗಳನ್ನ ಕೆಲವು ತಯಾರಿಸ್ತಾ ಇದ್ದಾರೆ, ಕೆಲವರು ಇಲ್ಲೇ ಇಂಡಸ್ಟ್ರಿ ಹಾಕೊಂಡು ತಯಾರಿಸ್ತಾ ಇದ್ದಾರೆ. ಸೊ ಅದು ಮುಂದಕ್ಕೆ ಆಗಬಹುದು. ಆದರೆ ಹೇಳ್ಕೊಳ್ಳೋ ಸ್ಲೋಗನ್ಗಳಿಗೆ ಬೇರೆ ರೀತಿ. ಕೇಂದ್ರ ಸರ್ಕಾರಕ್ಕೆ ಬಡವರ ಬದುಕು ಯಾವತ್ತೂ ಅರ್ಥ ಆಗಿಲ್ಲ, ಆರ್ಥಿಕ ನೀತಿ ಯಾವತ್ತೂ ಅರ್ಥ ಆಗಿಲ್ಲ. ಯಾವ ಆರ್ಥಿಕ ನೀತಿ ತೆಗೆದುಕೊಂಡು ಬಂದರೆ ಇಡೀ ದೇಶದ ಎಲ್ಲ ಜನತೆಗೆ ಅನುಕೂಲ ಆಗುತ್ತೆ ಅನ್ನೋ ನೀತಿ ಅವ್ರಿಗೆ ಯಾವತ್ತೂ ಮಾಡಿಲ್ಲ. ಕೆಲವು ಉದ್ಯಮಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು 30%ಇಂದ 22% ಗೆಲ್ಲಿಸಿದ್ರಲ್ಲ, ಅದು ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ? ಎಷ್ಟು ಇಂಡಸ್ಟ್ರಿ ಅದರೊಳಗೆ ಇನ್ವೆಸ್ಟ್ಮೆಂಟ್ ಮತ್ತೆ ವಾಪಸ್ ಬಂದ್ಬಿಡ್ತು, ಎಷ್ಟು ಉದ್ಯೋಗ ಹೊಸದಾಗಿ ಸೃಷ್ಟಿ ಆಗೋಯ್ತು? ಏನು ಆಗಲಿಲ್ಲ, ಅದು ಬದಲಾವಣೆ ಏನು ಆಗಲಿಲ್ಲ. ನಾವು GST ನೀವು ಇಂಪ್ಲಿಮೆಂಟ್ ಅವತ್ತು ತಂದಾಗ, ಇಲ್ಲಿ ಬಿಟ್ಬಿಡಿ, ಗುಜರಾತಲ್ಲೇ ಮೋದಿಯವರ ಸ್ವಕ್ಷೇತ್ರಗಳಲ್ಲೇ ಆ ಸೂರತ್ತಲ್ಲಿ ಜನ ಎಲ್ಲ ಫುಲ್ ಜವಳಿ ವ್ಯಾಪಾರಿಗಳೆಲ್ಲ ರಸ್ತೆ ಬಂದ್ಬಿಟ್ರಲ್ಲ, ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. GST ಬಂದ ಮೇಲೆ, ನೋಟ್ ರದ್ದಾದ ಮೇಲೆ ನೀವು 2017, 18, 19 25,000 ಉದ್ಯಮಿಗಳು ಮತ್ತೆ ನಿರುದ್ಯೋಗಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಈ ದೇಶದಲ್ಲಿ. ಎಲ್ಲರೂ ಉಂಟಾ ಆ ಥರ? ಕೇವಲ ಕೇಂದ್ರ ಸರ್ಕಾರದ ಈ ಆರ್ಥಿಕ ನೀತಿಗಳಿಂದ, ಒಂದು ನೋಟ್ ರದ್ದು, ಇನ್ನೊಂದು GST ಇಂಪ್ಲಿಮೆಂಟೇಷನ್. ಅವತ್ತೇನಾದ್ರು ಹೊಸದಾಗಿ ಉದ್ಯೋಗ ಸೃಷ್ಟಿ ಆಯ್ತಾ? ಸಣ್ಣ ಮತ್ತು ಮಧ್ಯಮ ಕಾರ್ಖಾನೆಗಳಿಗೆ ಯಾಕಂದ್ರೆ ಒಬ್ಬ ಇಬ್ರು ಇರ್ತಾರೆ ಯಾರು ಕೆಲಸ ಮಾಡೋಕ್ಕೆ, ಅವರು ಈ GSTದು ಕಾಂಪ್ಲೆಕ್ಸಿಟಿ ಅರ್ಥ ಮಾಡ್ಕೊಳಕ್ಕಾಗ್ದಲ್ಲೇ ಅದಕ್ಕೆ ಯಾವ ಸಾಫ್ಟ್ವೇರ್ ತೊಗೋಬೇಕು, ಅದಕ್ಕೊಬ್ಬ ಆಡಿಟರ್ನ ಹಾಕಬೇಕು, ಅದಕ್ಕೆ ವೆಚ್ಚ, CGST, SGST, ಆಮೇಲೆ ಅದು IGST ಬೇರೆ. ಈ ಅಂತಾರಾಜ್ಯದಲ್ಲಿ ಅದಕ್ಕೆ ಕ್ರೆಡಿಟ್ ಟ್ಯಾಕ್ಸ್, ಕ್ರೆಡಿಟ್ ಇನ್ಪುಟ್ ಅದು ಬರೋದಿಲ್ಲ ಅವ್ರಿಗೆ ಸರಿಯಾಗಿ. ಸೊ ಈ ಥರ ಭಾಳ ತೊಂದರೆಗಳಾಗೋಯ್ತು. ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿರೋದು ನಿಜವಾಗ್ಲೂ ಈ ದೇಶ ಜನತೆಯ ಒಂದು ಗೆಲುವು ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬಂದಿದೆ ಅಂತ ಹೇಳ್ಬೋದು.
ಆಮೇಲೆ ಅವರು ಈ ರೀತಿಯಾಗಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ನ ಜನಗಳ ಮೇಲೆ ಹಾಕಿ ಎಲ್ಲಾ ಜನಗಳು ತೊಂದರೆ ಕೊಡ್ತಾ ಇರೋ ಅಲ್ಲಿವರೆಗೂ ಅದಕ್ಕೆ ಇನ್ಮೇಲೆ ನಿರಾಳರಾಗ್ತಾರೆ ಜನ ಅಂತ ಹೇಳ್ಬೋದೇ ಹೊರತು ಇದೇನು ಕ್ರಾಂತಿಕಾರಿ ಕೇಂದ್ರ ಸರ್ಕಾರ ಏನು ಮಾಡಿದೆ ನೋಡಿ. 2005 ನಾವು GST ಬಗ್ಗೆ ಮಾತಾಡ್ತಾ ಇದ್ವಿ. 2005 ಇಂದ ಯಾವ ರೀತಿ ಮಾತಾಡ್ತಾ ಇದ್ವಿ? ಕೇವಲ ಕೆಲವು ಉದ್ಯಮಿಗಳಿಗೆ ಅನುಕೂಲ ಆಗೋದಲ್ಲ, ಜನ ಸಾಮಾನ್ಯರಿಗೂ ಅನುಕೂಲ ಆಗಬೇಕು, ಆ ರೀತಿಯ GST ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದು. ಇದು ಆ ರೀತಿ ಇತ್ತಾ ಇದು ಇಲ್ಲಿವರೆಗೂ? ಇನ್ಮೇಲೆ ಸ್ವಲ್ಪ ಬದಲಾವಣೆ ಆಗ್ಬೋದು ಅಂತ ಒಂದು ಭರವಸೆ ಇದೆ. ಎಸ್ ಸರ್. ನಾಗರಾಜ್ ಸರ್, ಈಗ ಆ ಡಿವೈಡ್ ಹೇಗಿರುತ್ತಲ್ವಾ, 5, 12, 18, 28. ಈಗ 5 ಮತ್ತು 18 ಅದನ್ನು 28 18ಕ್ಕೆ, ಇದು 12 5ಕ್ಕೆ, ಇದು ಡಿವೈಡಿಂಗ್ ಹೇಗೆ, ಯಾವ ಇದ್ರ ಮೇಲೆ ಕನ್ಸಿಡರ್ ಮಾಡ್ತಾರೆ ಅಂತ? ಈ ರೇಟ್ ಆಫ್ ಟ್ಯಾಕ್ಸ್ನ ಡಿಸೈಡ್ ಮಾಡುವಾಗ 3 ತರಹದ ಪ್ರಾಡಕ್ಟ್ಸ್ಗಳನ್ನು, ಉತ್ಪನ್ನಗಳನ್ನು ವಿಂಗಡಿಸ್ತಾರೆ. ಇಲ್ಲಿ ಒಂದು ಮೂಲಭೂತವಾಗಿ ಎಸೆನ್ಷಿಯಲ್ ಅಥವಾ ಕಾಮನ್ಲಿ ಯೂಸ್ಡ್ ಗೂಡ್ಸ್ ಅಂತ, ಅಂದರೆ ನನಗೆ ದಿನನಿತ್ಯದ ಬಳಕೆಗೆ ನನ್ನ ಜೀವನಕ್ಕೆ ಏನೇನು ಅವಶ್ಯಕತೆ ಇದೆ ಇದನ್ನೆಲ್ಲದನ್ನು ಕೂಡ ಬೇಸಿಕ್ ಕ್ಯಾಟಗರಿ, ಅಂದರೆ ಇದರಲ್ಲಿ ಇನ್ನೂ ಬೇಸ್ ಏನಂದರೆ ಎಕ್ಸೆಂಪ್ಟೆಡ್ ಆಗಿರುವಂಥ ಒಂದು ಕ್ಯಾಟಗರಿ ಇರುತ್ತೆ. ನೆಕ್ಸ್ಟ್ ಲೆವೆಲ್ಲಿ ಎಸೆನ್ಷಿಯಲ್ ಆ್ಯಂಡ್ ಕಾಮನ್ಲಿ ಯೂಸ್ಡ್ ಪ್ರಾಡಕ್ಟ್ಸ್ ಅನ್ನೋದನ್ನೆಲ್ಲದನ್ನು ಕೂಡ 5% ರೇಟಲ್ಲಿ ಇರ್ತಾ ಇತ್ತು. ನಂತರದ ಸೆಕೆಂಡ್ ಪಾರ್ಟ್ ಏನಿದೆ, ಲಕ್ಸುರಿ ಗುಡ್ಸ್, ನಾವೇನು ಟಿ ವಿ ನೋಡ್ತಾ ಇದ್ದೀವಿ, ಮೊಬೈಲ್ ನೋಡ್ತಾ ಇದ್ದೀವಿ, ಕಾರಲ್ಲೂ ಕೂಡ ಕೆಲವೊಂದು ರೇಟ್ಸ್ಗಳು, ಸೊ ಅದು ಆಲ್ಮೋಸ್ಟ್ ಅರೌಂಡ್ 18% ಬರುತ್ತೆ. ಇನ್ನೊಂದು ಎಕ್ಸ್ಟ್ರಾ ಲಕ್ಸುರಿ ಏನಿರುತ್ತೆ ಅದು 28%. ಫಾರ್ ಎಕ್ಸಾಂಪಲ್, ಯಾಕಂದರೆ ಅಲ್ಲಿ ಒಂದು ತಪ್ಪು ಕಾಣಿಸ್ತಾ ಇದ್ದಂಗೆ ಈ ಸಿಮೆಂಟ್ ಕೂಡ ಅವರು ಎಕ್ಸ್ಟ್ರಾ ಲಕ್ಸುರಿಯಲ್ಲಿ ಹಾಕಿ 28% ಹಾಕಿದ್ದಾರೆ. ಇವತ್ತೊಂದು ₹100 ಒಂದು ತಗೊಂಡ್ರೆ ನಾನು 28 ರೂಪೀಸ್ ಆಲ್ಮೋಸ್ಟ್ GSTಗೆ ಹೋಗ್ತಾ ಇದೆ ಅನ್ನುವಂಥದ್ದು. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ಬಹುಶಃ 28% ಕ್ಯಾಟಗರಿ ಏನಿರುತ್ತೆ ಅದನ್ನು 18 ಬರುತ್ತೆ. ಸೊ ಇಲ್ಲಿ ಮೂರನೇ ಇನ್ನೊಂದು ಕ್ಯಾಟಗರಿ ಏನಂದರೆ ನಾವು ಸಿನ್ ಗೂಡ್ಸ್ ಅಂತೀವಿ. ಸಿನ್ ಗೂಡ್ಸ್ ಅಂದರೆ ಅದು ಹಾನಿಕಾರಕವಾದ ಉತ್ಪನ್ನಗಳು. ಅಲ್ಲಿ ನಿಮಗೆ ಪಾನ್ ಮಸಾಲ ಇರ್ಬೋದು, ಅಥವಾ ಈ ನಿಮ್ಮ ಸ್ನಫ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಟೊಬ್ಯಾಕೋದಲ್ಲಿ ಯಾವುದೇ ಪ್ರಾಡಕ್ಟ್ಸ್ ಇರ್ಬೋದು. ಇದೆಲ್ಲ ಸಿನ್ ಪ್ರಾಡಕ್ಟ್ಸ್ ಏನಿದೆ ಇದನ್ನು ಅವ್ರು ಏನು ಮಾಡ್ತಾ ಇದ್ರು ಅಂದರೆ 28% GST ಜೊತೆಗೆ ಒಂದು ಕಾಂಪನ್ಸೇಷನ್ ಸೆಸ್ ಅಂತ ಒಂದು ಟ್ಯಾಕ್ಸ್ನ ಹಾಕ್ತಾ ಇದ್ರು. ಇಲ್ಲಿ ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಇಂಥ ಪ್ರಾಡಕ್ಟ್ಗಳಿಗೆ 100ರಿಂದ 112% ಟ್ಯಾಕ್ಸ್ ಕೂಡ ಆಗ್ತಾ ಇತ್ತು ಮುಂಚೆ. ಸೊ ಈ ಪ್ರಪೋಸಲ್ ಇಂದ ಇಲ್ಲಿ ಕಾಂಪನ್ಸೇಷನ್ ಲೆವಿ ಏನಿದೆ, ಸೆಸ್ ಏನಿದೆ, ಅದನ್ನು ಅಬಾಲಿಷ್ ಮಾಡುವಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಕ್ಯಾಟಗರಿ, ಮೂರನೇ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ಏನು ಹೇಳ್ತಾ ಇದ್ದೀವಿ ನಾವು, ಹಾನಿಕಾರಕ ಉತ್ಪನ್ನಗಳೇನಿದೆ ಅದೆಲ್ಲದೂ ಕೂಡ 40% ಟ್ಯಾಕ್ಸ್ ರೇಟ್ಸ್ಗೆ ಬರುವಂಥ ಒಂದು ಸೂಚನೆಗಳು ಕಾಣಿಸ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಇದು ಏನೇ ಇದ್ರೂ ಕೂಡ ಇವತ್ತಿನ ರೆಕಮೆಂಡೇಶನ್ ಇರಲಿ, ಪ್ರಪೋಸಲ್ ಇರಲಿ, ಇದು ನಮ್ಮ GST ಕೌನ್ಸಿಲ್ಗೆ ಹೋಗಬೇಕಾಗತ್ತೆ. GST ಕೌನ್ಸಿಲಲ್ಲಿ ಒಂದು ಚರ್ಚೆ ಬಂದ ಮೇಲೆ ಸಂಪೂರ್ಣವಾದ ಫೈನಲ್ ನಿರ್ಧಾರಗಳು, ಆರ್ಡರ್ಸ್ಗಳು ಸರ್ಕ್ಯುಲೇಟ್ ಆಗುತ್ತೆ. ಸೊ ಹೀಗಾಗಿ ಈ 3 ತರಹದ ರೇಟ್ ಆಫ್ ಟ್ಯಾಕ್ಸ್ಗಳನ್ನು ಬೇಸಿಸ್ ಅಲ್ಲಿ ಇಟ್ಕೊಂಡು ಟ್ಯಾಕ್ಸನ್ನು ಡಿಸೈಡ್ ಮಾಡ್ತಾರೆ. ಎಸ್, ಖಂಡಿತ.